ಅರೆ ನನ್ನ ಕಣ್ಣಿಂದ ನನ್ನ ಮನಸ್ಸಿಂದ ಶಿರನ್ನ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ಇಷ್ಟು ದೊಡ್ಡ ಗಾಯ ಇಷ್ಟು ಬೇಗ ಮಾಯೋದಕ್ಕೆ ಹೇಗ್ ಸಾಧ್ಯ? ಇದೆಲ್ಲ ಪರಮೇಶ್ವರನ ಮಹಿಮೇನೇ ಇರ್ಬೇಕು. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ! ಹೇಮಮ್ಮ, ನಾನ್ ನಿಮ್ಮನ್ನ ನಮ್ಮ ಹಿತೈಷಿಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಹಿತಶತ್ರುಗಳಾಗಿ ನಿಲ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಿಮಗೆ ಮಾತ್ರ ಅಲ್ಲ, ಈ ಆಶ್ರಮವನ್ನು ಆಶ್ರಯಿಸಿ ಬರೋ ಪ್ರತಿಯೊಬ್ಬರಿಗೂ ನಾನು ಹಿತೈಷಿನೇ. ಯಾಕೆಂದರೆ ನಮ್ದೋರ ಹಿತ ಕಾಯೋದೇ ಪರಮ ಧರ್ಮ. ಬಾಯಲ್ಲಿ ಮಾತಾಡೋದು ಮಾತ್ರ ಧರ್ಮ, ಆದ್ರೆ ಅಧರ್ಮ ದಾರಿಲಿ ನಡೆಯೋದೇ ನಿಮ್ಮ ಮರ್ಮ ಅಂತ ನನಗೀಗ ಗೊತ್ತಾಯ್ತು. ನಾನು ಯಾವ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಈ ರೀತಿ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ? ನೀವು ಮಾಡಿರೋ ತಪ್ಪು ಏನು ಅಂತ ನಿಮಗೆ ಗೊತ್ತಿಲ್ವಾ? ನಾನು ದೀಕ್ಷೆ ತಗೊಂಡಾಗ್ನಿಂದ ಇಲ್ಲಿವರೆಗೂ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನೀವು ಮಾಡಿರೋ ಪಾಪನ ನನ್ನ ಬಾಯಿಂದನೇ ಕೇಳಬೇಕು ಅನ್ನೋ ಕೆಟ್ಟ ಹಠನ ನಿಮಗೆ. ಆಯ್ತು, ಹಾಗೆ ಅನ್ಕೊಳ್ಳಿ. ಅದೇನು ತಪ್ಪು ಅಂತ ಹೇಳಿ. ನಡೀತಾ ಇರೋ ಮದ್ವೆನ ನಿಲ್ಸಿ ನನ್ನ ಮಗನ್ನ ನಿಮ್ ಜೊತೆ ಕರ್ಕೊಂಡು ಬಂದಿದ್ದು ತಪ್ಪಲ್ವಾ ಶಾಸ್ತ್ರಿಗಳೇ? ಇಲ್ಲ, ಖಂಡತನಕ್ಕೂ ಒಂದು ಇತಿ ಮಿತಿ ಅನ್ನೋದಿರತ್ತೆ. ಆದ್ರೆ ನೀವು ಅದನ್ನು ಮೀರಿ ನಿಂತಿದ್ದೀರಾ ಅನ್ನೋದು ನನಗೀಗ ಗೊತ್ತಾಯ್ತು. ನೀವಾಡೋ ಮಾತಿಂದನೇ ನೀವು ನಿಮ್ಮ ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ನನ್ನ ಮಗನ ಮೇಲೆ ಇಟ್ಟಿರೋ ಪ್ರೀತಿನ ಅಳಿಯೋ ಅಗತ್ಯ ನಿಮಗಿಲ್ಲ. ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ. ಅವನು ಎಲ್ಲಿ ಇರಬೇಕೋ ಅಲ್ಲೇ ಇದ್ದಾನೆ. ಹೇಗಿರಬೇಕೋ ಹಾಗೇ ಇದ್ದಾನೆ. ಶಾಸ್ತ್ರಿಗಳೇ, ನೀವ್ ಈ ತಾಯಿ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನೀವೇನಾದ್ರೂ ನನ್ನ ಮಗನ್ನ ನನ್ನ ಜೊತೆ ಕಳಿಸ್ಲಿಲ್ಲ ಅಂದ್ರೆ ನಾನು ಕಾಳಿ ಅಲ್ಲ, ಭದ್ರಕಾಳಿಯಾಗಿ ಬದಲಾಗ್ತೀನಿ. ಮಗ ಕಾಣ್ತಾ ಇಲ್ಲ ಅನ್ನೋ ನೋವು ನಿಮ್ಮ ಕೈಲಿ ಈ ರೀತಿ ಮಾತಾಡಿಸ್ತಾ ಇದೆ. ನಿಮ್ಮ ಮಾತುಗಳಿಂದ ನಾನು ಕೋಪ ಮಾಡ್ಕೊಳ್ಳೋದ ತಾಯಿ. ಯಾಕೆಂದರೆ ಅರಿಷಡ್ ವೈರಿಗಳನ್ನು ಗೆದ್ದವನ್ನ. ಒಂದು ಮಾತು ಹೇಳ್ತೀನಿ ಕೇಳಿ. ಅಕಸ್ಮಾತ್ ನಾನು ಈ ಮದುವೆನ ನಿಲ್ಲಿಸದೆ ಹೋಗಿದ್ದಿದ್ರೆ ನೀವು ನಿಮ್ಮ ಮಗನ ಶಾಶ್ವತವಾಗಿ ಕಳ್ಕೋಬೇಕಾಗಿತ್ತು. ಅಂದ್ರೆ ಆ ಮಣಿಗೆ ತಾಳಿ ಕಟ್ಟಿದ ಮರುಕ್ಷಣದಲ್ಲಿ ನಿಮ್ಮ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ನಿಮ್ಮ ಮಗನ ಪ್ರಾಣ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವನ್ನ ಕರ್ಕೊಂಬಂದಿದ್ದೆ. ಅಲ್ಲ ಶಾಸ್ತ್ರಿಗಳೇ, ಸಾಮಾನ್ಯ ಹೆಣ್ಣಿನ ಜೊತೆ ನನ್ನ ಮಗ ಮದುವೆ ಆದ್ರೆ ಸಾಮಾನ್ಯ ಮನುಷ್ಯ ಆಗ್ತಾನೆ ಅಂತ ನೀವೇ ಹೇಳಿದ್ರಲ್ಲ. ಹೌದು, ಆದರೆ ಏನು? ಅವಳ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ ತಾಯಿ. ಹಿಂದೆ ಏನಾಗಿತ್ತೋ ಅದೆಲ್ಲ ಒಳ್ಳೆಯದೇ ಆಗಿದೆ. ಈಗೇನಾಗ್ತಾ ಇದೆಯೋ ಅದು ಒಳ್ಳೆಯದೇ ಆಗ್ತಿದೆ. ಮುಂದೆ ಏನಾಗುತ್ತೋ ಅದು ಒಳ್ಳೆಯದಾಗೋದ್ರ ಬಗ್ಗೆ ಮುನ್ಸೂಚನೆ ಕೊಡ್ತಾ ಇದೆ. ನೀವು ನನ್ನ ಬಗ್ಗೆ, ನನ್ನ ಆಶ್ರಮದ ಬಗ್ಗೆ ನಂಬಿಕೆ ಇಟ್ಟಿದ್ದೀರ. ನಂಬಿಕೆ ಅನ್ನೋದು ತಾಯಿ ಇದ್ದ ಹಾಗೆ. ತಾಯಿಗೆ ದ್ರೋಹ ಬಗೆಯ ಕೆಲಸವನ್ನು ಈ ಶಂಕರ ಶಾಸ್ತ್ರಿಯಿಂದ ನಿರೀಕ್ಷೆ ಮಾಡಬೇಡಿ ತಾಯಿ. ನನ್ನನ್ನು ಕ್ಷಮಿಸಿ ಶಾಸ್ತ್ರಿಗಳೇ. ಅದನ್ನ ನೀವು ಮಾತಾಡ್ತಾ ಇಲ್ಲ, ನಿಮ್ಮ ಪರಿಸ್ಥಿತಿ ಮಾತಾಡ್ತಾ ಇದೆ ಅಂತ ನನಗೆ ಗೊತ್ತು. ಹೀಗಾಗಿ ಕ್ಷಮಿಸೋ ಮಾತೇ ಇಲ್ಲ. ನನ್ನ ಮಗ ಈಗ ಎಲ್ಲಿದ್ದಾನೆ? ಅವನು ಅಮೃತಳ ಜೊತೆಲೇ ಇದ್ದಾನೆ.
ಅಮೃತ ಜೊತೆ ಸೇರಿಸ್ಬಿಟ್ಟ ಈ ಶಾಸ್ತ್ರಿ. ನಮ್ಮ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗೋಯ್ತಲ್ಲಣ್ಣ. ಆ ಪರಮೇಶ್ವರನ ಆಶೀರ್ವಾದ ಇದ್ರೆ ಸಾಕು, ಅಸಾಧ್ಯವಾದದ್ದೆಲ್ಲ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಗಾಯ ಇಷ್ಟು ಬೇಗ ಮಾಯೋದಕ್ಕೆ ಹೇಗೆ ಸಾಧ್ಯ? ಇದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕು. ಆದರೆ ಆ ಕಾರಣ ಏನು ಅನ್ನೋದು ನನಗೆ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಅಮೃತ ಅವರೇ, ನನ್ನಿಂದ ಇಷ್ಟು ದೂರ ಬಂದು ಯಾಕೆ ನಿಂತಿದ್ದೀರಾ? ನಾನು ಇಲ್ಲಿಗೆ ಹೇಗೆ ಬಂದೆ? ಅದು ನೀವು ಯಾಕೆ ನಾನು ಯಾವತ್ತೂ ನೋಡದೇ ಇರೋ ಥರ ನೋಡ್ತಾ ಇದ್ದೀರಾ? ಹಾಗೇನಿಲ್ಲ ಅರ್ಜುನ್ ಅವರೇ. ಹಾಗೇನೂ ಇಲ್ಲ ಅಂದಮೇಲೆ ಯಾಕೆ ನೀವು ನನ್ನ ಮಾತಿಗೆ ಉತ್ತರಿಸ್ತಾ ಇಲ್ಲ? ಏನೋ ಗೊಂದಲ ದ್ವಂದ್ವದಲ್ಲಿದ್ದೀರಾ? ಅರ್ಜುನ್ ಅವ್ರಿಗೆ ಕಾನಿಷ್ಕ ಬಂದಿದ್ದು, ಅವರ ಬೆನ್ನ ಹಿಂದೆ ಕುಕ್ಕಿದ್ದು, ಇದು ಯಾವುದು ನೆನಪಿಲ್ಲ ಅಂತ ಅನ್ಸುತ್ತೆ. ಈಗ ಅದನ್ನು ನಾನು ಹೇಳೋದು ಬೇಡ. ಈಗ ನಾನು ಹೇಳಿದ್ರೆ ಅವರು ಗಾಬರಿ ಆಗ್ತಾರೆ. ಅದಕ್ಕೆ ಈಗ ಮಾತ್ರ ಅಲ್ಲ, ಮುಂದೆನೂ ಹೇಳೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅಮೃತ ಅವರೇ, ನಿಮ್ಗೆ ಏನಾಯ್ತು? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ನಿಂತಿದ್ದೀರಲ್ಲ. ಯಾವ ಗೊಂದಲದಲ್ಲೂ ಇಲ್ಲ, ಯಾವ ದ್ವಂದ್ವದಲ್ಲೂ ಇಲ್ಲ. ನೀವು ಮನೆಯಿಂದ ದೂರ ಆಗಿ ತುಂಬ ದಿನ ಆಯ್ತಲ್ಲ, ಅತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಚಡಪಡಿಸ್ತಾ ಇರ್ತಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಮೃತ ಅವರೇ, ನಿಮ್ಮನ್ನ ಕೈ ಹಿಡಿದಿದ್ಕೋ ಅಕಸ್ಮಾತ್ ನಾಗಮಣಿ ಒಳಗಡೆ ಇದ್ರೆ ಅದನ್ನ ನಿಖರವಾಗಿ ಹೇಗೆ ತಿಳ್ಕೊಳ್ಳೋದು? ಅಷ್ಟು ದೊಡ್ಡ ಗಾಯ ಎಷ್ಟು ಬೇಗ ಮಾಯೋದಕ್ಕೆ ಹೇಗೆ ಸಾಧ್ಯ? ಹಾಗೇನಾದ್ರೂ ಪವಾಡದಲ್ಲಿ ಗಾಯ ವಾಸಿ ಆಗೋದಿದ್ರೆ ನನ್ನ ಶಕ್ತಿ ಪ್ರಯೋಗದಿಂದ ಅರ್ಜುನ್ ಅವ್ರ ಗಾಯ ವಾಸಿ ಆಗ್ಬೇಕಾಗಿತ್ತು. ಆದ್ರೆ ನನ್ನ ಶಕ್ತಿ ಅವರ ಗಾಯದ ಮೇಲೆ ಯಾವ ಪ್ರಭಾವನೂ ಬೀರಲೇ ಇಲ್ಲ. ಶಾಸ್ತ್ರಿಗಳೊಬ್ರೆ ನನ್ನ ಸಂದೇಹಕ್ಕೆ ಸರಿಯಾದ ಸಮಾಧಾನ ಕೊಡೋದಕ್ಕಾಗೋದು. ಶಾಸ್ತ್ರಿಗಳೇ, ಆತುರಗಾರರಿಗೆ ಬುದ್ಧಿ ಮಂದ ಅನ್ನೋದು ಸತ್ಯ. ನೀವು ಮಾಡಿರೋ ಕೆಲಸದ ಹಿಂದೆ ಇರೋ ಒಳ್ಳೆ ಉದ್ದೇಶನ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ತಾಯಿ, ನಿಮ್ಮನ್ನ ಕ್ಷಮಿಸುವಂಥ ತಪ್ಪು ಯಾವುದನ್ನು ನೀವು ಮಾಡಿಲ್ಲ. ನಿಮ್ಮಿಂದ ನೋವು ಆಗಿಲ್ಲ. ನೆಮ್ಮದಿಯಾಗಿ ಹೋಗ್ಬೇಕು, ಎಲ್ಲೋ ಒಳ್ಳೇದಾಗುತ್ತೆ. ಹೋಗ್ಬರ್ತೀನಿ. ಒಳ್ಳೇದು. ಎಲ್ಲಿಗೆ ಹೋಗ್ತಿದ್ಯಾ? ಶುಭ ಕಾರ್ಯಕ್ಕೆ ಹೋಗುವಾಗ ಅಡ್ಡ ಬರೋ ಬೆಕ್ಕಿನ ಥರ ಈ ಶಾಸ್ತ್ರಿ ಯಾವಾಗಲೂ ನಮ್ಮ ಕೆಲಸಕ್ಕೆ ಅಡ್ಡ ಬರ್ತಾನೆ ಇರ್ತಾನೆ. ಅವನಿಗೊಂದು ಗತಿ ಕಾಣಿಸ್ಬರ್ತೀನಿ. ರುದ್ರ, ಮುಂಗೋಪದ ಕೈಗೆ ಬುದ್ಧಿ ಕೊಟ್ಟರೆ ನೀನು ಅನುಭವಿಸ್ಬೇಕಾಗತ್ತೆ, ಜೊತೆಗೆ ನಾನು ಅನುಭವಿಸ್ಬೇಕಾಗತ್ತೆ. ಯಾಕೆ ಹೇಳ್ತಿದ್ಯಾ? ಯಾಕೆ ಅಂದರೆ ಆ ಶಾಸ್ತ್ರಿ
ಸಾತ್ವಿಕ ಶಕ್ತಿ ಸಂಪನ್ನ. ಅವ್ರ ಶಕ್ತಿ ಬಾಬುಂತರ ದಂಡದಲ್ಲ, ಬದಲಿಗೆ ಅವರ ಕಣ್ಣಲ್ಲಿರುತ್ತೆ. ನೆನಪಾಯ್ತಾ? ಹೌದಣ್ಣ, ನೀನು ಹೇಳಿದ್ದು ನಿಜ. ಈ ವಿಷಯ ಮರ್ತೇ ಹೋಗಿತ್ತು. ಮುಂದೆ ಏನು ಮಾಡೋದೀಗ? ಹಾಳೂರಿಗೆ ಉಳಿದವನೇ ಗೌಡ ಅನ್ನೋ ಹಾಗೆ ಬಾಬನ ಬಿಟ್ಟರೆ ಬೇರೆ ಯಾರು ಗತಿದ್ದಾರೆ ಹೇಳು ನನಗೆ. ಈಗ ಇಲ್ಲಿ ನಡೆದ ವಿಷಯನೆಲ್ಲ ಅವ್ರಿಗೆ ತಿಳಿಸೋಣ. ಆಮೇಲೆ ಅವರೇ ಅಮೃತ ಎಲ್ಲಿದ್ದಾಳೆ ಅಂತೇಳಿ ಹುಡುಕ್ತಾರೆ. ಸರಿಣ್ಣ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಅಮೃತ, ಬಂದ್ಯಮ್ಮ. ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಶಾಸ್ತ್ರಿಗಳೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಿ ನನ್ನ ಅನುಮಾನನ ಪರಿಹಾರ ಮಾಡ್ಕೋಬೇಕು ಅಂತ ಬಂದಿದ್ದೇನೆ. ಅದೇ ನಿನ್ನ ಸಂದೇಹ ಅಮೃತ? ನೀವು ಹೇಳ್ದಾಗೆ ಮೃತ್ಯುಹರಣ ಮೂಲಿಕೆನ ಹುಡ್ಕೊಂಡು ತಗೊಂಡು ಬರೋದಕ್ಕೆ ಹೋಗಿದ್ದೆ, ತಗೊಂಡು ಬಂದೆ. ಆದರೆ ಇಷ್ಟೆಲ್ಲ ಆಯ್ತು ಶಾಸ್ತ್ರಿಗಳೇ, ಇದೆಲ್ಲ ಹೇಗೆ ಸಾಧ್ಯ? ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದು ಇಲ್ವೇ ಇಲ್ಲ. ಅದೇನೋ ಗೊತ್ತು ಶಾಸ್ತ್ರಿಗಳೇ, ಆದರೆ ಅಷ್ಟು ದೊಡ್ಡ ಗಾಯ ಇಷ್ಟು ಬೇಗ ಮಾಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಆದ ಗಾಯ ತಕ್ಷಣಕ್ಕೆ ವಾಸಿಯಾಗೋದು ಅಂದ್ರೆ ಏನು? ಆ ವ್ಯಕ್ತಿ ಒಳಗಡೆ ನಾಗಮಣಿ ಇರಲೇಬೇಕು ಅಲ್ವಾ? ನಾಗಮಣಿ ಅರ್ಜುನ್ ಅವ್ರ ದೇಹದೊಳಗಡೆ ಇರ್ಬೋದಾ? ಮಿಂಚು ಹುಳದಿಂದಲೂ ಬೆಳಕು ಬರುತ್ತೆ, ಚಂದ್ರನಿಂದಲೂ ಬೆಳಕು ಬರುತ್ತೆ. ಹಾಗಂತ ಮಿಂಚು ಹುಳನ ಚಂದ್ರ ಅಂತ ನಂಬಕ್ಕಾಗತ್ತ? ನೀವು ಹೇಳ್ತಾ ಇರೋದೇ ಬೇರೆ, ಇಲ್ಲಿ ನಡೆದಿರೋದೇ ಬೇರೆ. ಹಾಗೆ ನೀನು ಹೇಳ್ತಾ ಇರೋದಕ್ಕೂ ಆ ನಾಗಮಣಿಗೂ ಯಾವ ಸಂಬಂಧನೂ ಇಲ್ಲ. ಸುಳ್ಳು, ಇದನ್ನು ನಾನು ನಂಬೋದಿಲ್ಲ. ನಂಬಲೇಬಾರ್ದು ಅಂತ ತೀರ್ಮಾನ ಮಾಡಿದವರಿಗೆ ಯಾರು ಏನು ಹೇಳಿದ್ರು ನಂಬೋದಿಲ್ಲ. ಅವ್ರು ತಮ್ಮದೇ ಆದ ಭ್ರಮೆ ಅನುಮಾನದಲ್ಲೇ ಇರ್ತಾರೆ. ಇಲ್ಲ, ನನಗೆ ಯಾವ ಅನುಮಾನನೂ ಇಲ್ಲ ಶಾಸ್ತ್ರಿಗಳೇ, ಯಾವ ಭ್ರಮೆನೂ ಇಲ್ಲ. ಸಪ್ತ ಲೋಕಗಳನ್ನೇ ನಿಮ್ಮ ಆಶ್ರಮದಲ್ಲಿ ಕೂತು ಸುತ್ತೋರು ನೀವು. ಆ 7 ಲೋಕದಲ್ಲೂ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋರು ನೀವು. ನಿಮಗೆ ಅರ್ಜುನ್ ಅವರೊಳಗಡೆ ನಾಗಮಣಿ ಇದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ವಾ? ದಯವಿಟ್ಟು ಹೇಳಿ ಶಾಸ್ತ್ರಿಗಳೇ, ನನಗೆ ನಾಗಮಣಿ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಹೇಳಿ ಶಾಸ್ತ್ರಿಗಳೇ. ಹೇಮ, ಅರ್ಜುನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಗೊತ್ತಾಯ್ತು ಅತ್ತೆಮ್ಮ. ಎಲ್ಲಿದ್ದಾನಂತೆ? ಹೇಗಿದ್ದಾನಂತೆ? ಅವನು ಸುರಕ್ಷಿತವಾಗೇ ಇದ್ದಾನೆ ಅತ್ತೆಮ್ಮ. ಅಬ್ಬಾ, ಅರ್ಜುನ್ ಸುರಕ್ಷಿತವಾಗಿದ್ದಾನೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಕಣೆ. ಆದರೆ ಎಲ್ಲಿದ್ದಾನಂತೆ? ಶಾಸ್ತ್ರಿಗಳು ಅವನನ್ನ ಅಮೃತನ ಹತ್ರ ಬಿಟ್ಟಿದ್ದಾರಂತೆ. ಅಮೃತನ ಜೊತೆ ಇದ್ದಾನೆ ಅಂದರೆ ಅವನು ಚೆನ್ನಾಗೇ ಇರ್ತಾನೆ. ಹೌದು ಅತ್ತೆಮ್ಮ, ಅದೇ ನನಗೆ ನೆಮ್ಮದಿ ಕೊಟ್ಟಿರೋದು. ಹೌದು ಕಣೆ, ಬೆಳಗ್ಗೆಯಿಂದ ಅವನು ಎಲ್ಲೋದ್ನೋ ಏನಾಯ್ತು ಅಂತ ನಾವು ಎಷ್ಟು ಚಡಪಡಿಸ್ತಾ ಇದ್ವಿ. ದೇವ್ರ ದಯದಿಂದ ಚೆನ್ನಾಗಿದ್ರೆ ಸಾಕು ಅವನು. ಅರ್ಜುನ್ನ ಆ ಶಾಸ್ತ್ರಿ ಅಮೃತನ ಹತ್ರ ಬಿಟ್ಟಿದ್ದಾನಂತೆ. ಬಾಬಾ, ಅವನು ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ನಿಮ್ಮ ಶಕ್ತಿ ಪ್ರಯೋಗ ಮಾಡಿ. ಇವರಿಗೆ ನನ್ನ ಶಕ್ತಿ ಕುಂದಿದೆ ಅಂತ ಹೇಗೆ ಹೇಳೋದು? ಅದೇನೋ ಹೇಳ್ತಾರಲ್ಲ, ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಂಡ್ರು ಅಂತ. ಹಾಗಾಗುತ್ತೆ ಅಷ್ಟೇ. ಗುರುಗಳೇ, ನಿಮ್ಮ ಶಿಷ್ಯನ ಶಕ್ತಿ ಹೀನವಾಗಿದೆ. ದಯವಿಟ್ಟು ನಿಮ್ಮ ಶಕ್ತಿಯನ್ನು ನನಗೆ ದಾರ ಎರೆದು ನನ್ನನ್ನು ಶಕ್ತಿವಂತನಾಗಿ ಮಾಡಿ.
ನಮಸ್ತೆ ಗುರುದೇವ. ಜೈ ಮಹಾಕಾಳ. ಯಾಕೆ ಬಾಬಾ ಹೀಗೆ ನಗ್ತಾ ಇದ್ದೀರಾ? ಆ ಅಮೃತಾಳಿಂದ ಅರ್ಜುನ್ನ ಬೇರೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಯ್ತು. ರವಿ ಕಾಣದನ ಕವಿ ಕಂಡ ಅನ್ನೋ ಮಾತಿದೆ. ಶಾಸ್ತ್ರಿಗಳೇ, ರವಿಗೂ ಶಶಿಗೂ ಕಾಣಿಸ್ದೇ ಇರೋದು ನಿಮ್ಮ ದಿವ್ಯ ದೃಷ್ಟಿಗೆ ಕಾಣಿಸುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀವು ಹೇಳ್ತಾ ಇಲ್ಲ. ಅಮೃತ, ನೀನು ಹೇಳಿದ ಮಾತನ್ನೇ ನಿನಗೆ ಹೇಳ್ತೀನಿ ಕೇಳು. ರವಿಯ ಕಿರಣಗಳು ಎಲ್ಲ ಜಾಗಕ್ಕೂ ತಲುಪೋದಿಲ್ಲ. ಹಾಗೆ ಶಶಿಯ ಬೆಳಕು ಕೆಲವರಿಗೆ ಆಗೋದಿಲ್ಲ. ಹಾಗೇನೆ ನನಗೆ ನನ್ನದೇ ಆದ ಇತಿಮಿತಿಗಳಿದೆ. ಅವುಗಳನ್ನ ಮೀರಿ ನಿಲ್ಲೋದಕ್ಕೆ ನನ್ನ ಕೈನಲ್ಲೂ ಆಗೋದಿಲ್ಲ. ಭಕ್ತರ ಅಭಿಷ್ಟೆಗಳನ್ನ ಈಡೇರಿಸೋದೆ ಭಕ್ತ ಬಾಂಧವನ ಕರ್ತವ್ಯ ಅನ್ನೋ ಮಾತನ್ನ ನೀವು ಮರ್ತಿರೋ ಹಾಗಿದೆ. ಹಾಗಂತ ಸೃಷ್ಟಿಯ ರಹಸ್ಯ ಯಾರಿಗೋ ತೆರೆದ ಪುಸ್ತಕ ಅಲ್ಲ ಅಮೃತ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು.